So, I'm with Shaiju here. The reason why I'm also standing next to Shaiju, ಭಾಳ ಮಂದಿಗೆ ಬಹುಶಃ ಶೈಜು ಪರಿಚಯ ಇರಲಿಕ್ಕಿಲ್ಲ. ಸೊ ಜಸ್ಟ್ ಟು ಇಂಟ್ರೊಡ್ಯೂಸ್ ಶೈಜು ಈಸ್ ಅ ಕ್ಯಾನ್ಸಸ್ ರೆಸಿಡೆಂಟ್ ಫಾರ್ ಆಲ್ಮೋಸ್ಟ್ 23 years. He's born and brought up in Bangalore. He's a proud ಕನ್ನಡಿಗ. ನನಗೆ ಶೈಜು ಪರಿಚಯ ಆಗಿದ್ದು ಅಫ್ಕೋರ್ಸ್ ಚೇತನ್ಗೆಲ್ಲ ಶೈಜು ಪರಿಚಯ ತುಂಬ ವರ್ಷದಿಂದ ಇದೆ. ನನಗೆ ಶೈಜು ಪರಿಚಯ ಆಗಿದ್ದು ರೀಸೆಂಟ್ ಒಂದು ಉತ್ಸವ ಇವೆಂಟಲ್ಲಿ. Shaiju was very instrumental for us to get connected with the Kerala Association. ನಮ್ಮನ್ನು ಪರ್ಸ್ನಲಿ ಅವರು ಇಂಟ್ರೊಡ್ಯೂಸ್ ಮಾಡಿಸಿ ಕಮಿಟಿ ಜೊತೆ. He not only connected with the Kerala Association, but he made sure that we had their support throughout the Utsava event program. In fact, Kerala committee avardu, they had their own Onam celebrations planned during that event, and they had to move all their dates. And it was all possible because Shaiju had done a significant influence on them. Thanks Shaiju for that. On the other note, Shaiju ಅವರು ತುಂಬ ಇಷ್ಟು ಫಂಡ್ ರೈಸಿಂಗ್ ಇವೆಂಟ್ಸ್, ತುಂಬ ಇಷ್ಟು ಚಾರಿಟಿ ವರ್ಕ್ ಮಾಡ್ತಾರೆ ವಿತೌಟ್ ಎನಿ ಬಿಗ್ ನಾಯ್ಸ್, ಆಸ್ ವಿ ನೋ. One of the reasons why we have Shaiju today here is because Chetan and I got to know that he has initiated a new organization, NGO called Hunger and Bangalore. It's a very different thought. The kind of thought process that they have come to help the needy people in Bangalore is amazing. So ನಮಗಿದು ಗೊತ್ತಾದ ತಕ್ಷಣ ನಾವು ಶೈಜು ಕೇಳಿದ್ವಿ, why don't you come during our Diwali event, use our platform so that everybody will get to know, and we will have some support towards this organization. So with that, Shaiju, I will hand it over to you to talk more about Hunger and Thank you. Actually, you embarrassed me. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶೈಜು ಪುತ್ತೂರ್. ಹುಟ್ಟಿದ್ದು ಬೆಳೆದದೆಲ್ಲ ಬೆಂಗಳೂರು. ಸೊ ಇಂಗ್ಲೀಷಲ್ಲಿ ಮಾಡಲಾ ಅಥವಾ ಕನ್ನಡ ಯಾವುದು? ಓಕೆ, ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಹೇಳೋದಕ್ಕೆ. ಸೊ 23 ವರ್ಷ ಆಯ್ತು ನಾನು ಇಲ್ಲಿದ್ದು. ಈಗ ಸದ್ಯಕ್ಕೆ ಶಿಕಾಗೋದಲ್ಲಿ ಕೆಲಸ ಮಾಡ್ತೀನಿ, ರಿಮೋಟ್ ಕೆಲಸ ಮಾಡ್ತಿದ್ದೀನಿ ಅಲ್ಲಿ. ಸಾರಿ, ನಿಮಗೆ ಸ್ವಲ್ಪ ಜನ ಗೊತ್ತಿದೆ, ಆನಂದು, ಚೇತನ್. ಓಕೆ, ನನ್ನ ಮಗಳು ತೆರೆಸಾ 7 years 7 ವರ್ಷ ಇರಬೇಕಾದ್ರೆ ಅವಳಿಗೆ ಬ್ರೈನ್ ಸ್ಟೆಮ್ ಗ್ಲಿಯೋಮಾ ಅಂತ ಒಂದು ಕ್ಯಾನ್ಸರ್ ರೋಗ ಬಂದು ತೀರ್ಕೊಂಡ್ಳು ಅವಳು. ಅದೇ ಸಮಯದಲ್ಲಿ 3 ತಿಂಗಳ ಅಂತರದಲ್ಲಿ ನನ್ನ ಭಾವ, ನಮ್ಮ ಅಕ್ಕವ್ರ ಹಸ್ಬೆಂಡು, ಅವರು ಲಂಗ್ ಕ್ಯಾನ್ಸರ್ ಆಗಿ ಅವರು ತೀರ್ಕೊಂಡ್ರು. ಅದಾದಮೇಲೆ ನಮ್ಮ ಮನೆಯಲ್ಲಿ ಅವರೊಬ್ಬರು, ನಾವು ನಮ್ಮ ಅಕ್ಕವ್ರ ಇರೋದು US ಅಲ್ಲಿ, ಬರೀ ಯಾರೂ ಇಲ್ಲ. ಸೊ ನಾವು ಮಾನಸಿಕವಾಗಿ ತುಂಬಾ ಕಷ್ಟಪಡ್ತಿದ್ವಿ, ಏನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ ನಮಗೆ. ಸೊ ಆಗ ನಮಗೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಮಾಡಬೇಕು, ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ತುಂಬಾ ಕುತೂಹಲ, ಆಸೆ ಮೂಡಿಬಂತು. ನಮ್ಮ ತಂದೆ ತಾಯಿಯವರು ಕೇಳಿದವರು. ಸೊ ಅಲ್ಲಿ ನನಗೊಂದು ಜಾಗ ಆಯಿತು, ಪ್ರೈಮ್ ಲೊಕೇಶನ್ ಗುರುವಾಯೂರು ಅಂತ. ನೀವು ಹೋಗಿರ್ಬೇಕಾಗಿತ್ತು, ಗುರುವಾಯೂರ್ ಹತ್ರ ಒಂದು ಪ್ರೈಮ್ ಲೊಕೇಶನಲ್ಲಿ ಒಂದು ಜಾಗ ಇತ್ತು. ಸೊ ಅದನ್ನು ಮಾಡಿಬಿಟ್ಟು ಕಿಡ್ಸ್ ಕ್ಯಾನ್ಸರ್ ಫೆಸಿಲಿಟಿ ಏನಾದರೂ ಮಾಡ್ಬೋದಾ ಅಂತ 3-4 ವರ್ಷದಿಂದ ಹುಡುಕ್ತಾನೇ ಇದೆ. ಯಾರಾದರೂ ಸಿಗ್ತಾರಾ ಅಂತ. ಯಾರೂ ಸಿಕ್ಕಿದ್ರು. ಅವರು ಓಕೆ, ನೀವು ಫಂಡ್ ಕೊಡಿ, ನಾವು ಅದು ಮಾಡ್ತೀವಿ, ಬಟ್ ಮ್ಯಾನೇಜ್ ಮಾಡೋಕ್ಕೆ ನೀವು ಮತ್ತೆ ಕೊಡಬೇಕು ಅಂತ ಹೇಳೋದು. ಸೊ ಹಾಗಾಗಿ ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾಯಿದ್ದು. ಒಮ್ಮೆ ನಮಗೆ ಒಬ್ಬರು ಫಾದ್ರಿ, ಕಿಡ್ನಿ ಫೆಡರೇಷನ್ ಆಫ್ ಇಂಡಿಯಾ ಅವರು ಫಾದರ್ ಡೇವಿಸ್ ಚರಮಲ್ ಅಂತವರು, ಅವರು ತಮ್ಮ ವೃಕ್ಕ ಕಿಡ್ನಿಯನ್ನು ಬೇರೆ ಒಬ್ಬ ಧರ್ಮ ವ್ಯಕ್ತಿಗೆ, ಗೋಪಿಕೃಷ್ಣ ಅಂತ ಅವರಿಗೆ, ಅವ್ರಿಗೆ ಬಡವರು, ಅವ್ರ ಕಿಡ್ನಿ 2 ಹೋಗಿದೆ. ಸೊ ಇವರು ದಾನ ಮಾಡಿ ಅವ್ರನ್ನ ರಕ್ಷಿಸಿದ್ರು. ಆಗ ಅವ್ರು ಹೇಳಿದ್ರು, ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಡಯಾಲಿಸಿಸ್ನಿಂದ ಸಾಯ್ತಿದ್ದಾರೆ, ಅವರಿಗೆ ಏನಾದರೂ ಮಾಡೋಕ್ಕಾಗಿದೆ ನೀನು ಮಾಡು ಅಂತ ಹೇಳೋದು. ಅದು ಕ್ಯಾನ್ಸರ್ ಅಲ್ಲ, ಬಟ್ ಡಯಾಲಿಸಿಸ್, ಕಿಡ್ನಿ ಪೇಷಂಟ್ಸ್ ಅವರೆಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ಓಕೆ ನಾವು ಆ ಸ್ಥಳವನ್ನು ಕೊಡ್ತೀವಿ, ಅದಕ್ಕೆ ಬೇಕಾದ ಆ ಬಿಲ್ಡಿಂಗ್ ಬೇಕಾದ ಇದು ಸಪೋರ್ಟ್ ಮಾಡ್ತೀವಿ ಅಂತೇಳಿ 2 ವರ್ಷದಿಂದ ನಾವು ಒಂದು ಫಂಡ್ ರೈಸ್ ಎಲ್ಲ ಮಾಡಿ, ನಾನು ಮಾತ್ರ ಅಲ್ಲ, ತುಂಬ ಜನ ಇದ್ದಾರೆ ಅದರಲ್ಲಿ, ಎಲ್ಲ ಸಪೋರ್ಟ್ ಮಾಡಿ ಈ
ಫೌಂಡೇಶನ್ ಕಿಡ್ನಿ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಈ ಡಯಾಲಿಸಿಸ್ ಸೆಂಟರ್ ನಾವು ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿ 20 ಪೀಪಲ್ 20 ಮಂದಿಗೆ ಡೈಲಿ ಡಯಾಲಿಸಿಸ್ ಉಚಿತವಾಗಿ ನಡೀತಿದೆ ಅಲ್ಲಿ. ಸೊ ಅದು ರನ್ನಿಂಗ್ ಆಗ್ತಾಯಿದೆ. ಅಲ್ಲಿ ಲೋಕಲ್ ಅವರೇ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ನಡೀತಾನೇ ಇದೆ. ಆಗ ನಾನು ಓದಿದ್ದು ಬೆಳೆದಿಲ್ಲ, ಸೆಂಟ್ರಲ್ ಕಾಲೇಜ್ ಓದಿದ್ದು, ಸೆಂಟ್ ಜೋಸೆಫಲ್ಲಿ ಡಿಗ್ರಿ ಮಾಡಿದ್ದು. ಫ್ರೆಂಡ್ಸ್ ಎಲ್ಲ ನೀನು ಅಲ್ಲಿ ಮಾಡಿದ್ಯಾ, ನಮ್ಮ ಬೆಂಗಳೂರಲ್ಲಿ ಯಾಕೆ ಮಾಡ್ತಾಯಿಲ್ಲ ನೀನು ಅಂತ. ಅವಾಗ ನಾನು ನಮ್ಮ ಬೆಂಗಳೂರಲ್ಲಿ ಏನಾದರೂ ಮಾಡಬೇಕಲ್ವಾ ಅಂತೇಳಿ ನಾನು ಲಾಸ್ಟ್ ಇಯರ್ ಹೋದಾಗ ಕಿಡ್ವಾಯಿ, ನಿಮ್ಯಾನ್ಸ್ ಆ ಥರ ಬ್ಯಾಂಗ್ಳೂರು ಸೌತಲ್ಲಿ ಇದ್ದೀನಿ ನಾನು, ಆಡುಗೋಡಿ ಕೋಳ್ಮಂಗ್ಲ ಹತ್ರ ನಮ್ಮ ಮನೆ. ಸೊ ಅಲ್ಲಿ ಅವರು ಮೀಟ್ ಮಾಡಿ ಅವ್ರು ಹೇಳಿದ್ರು, ಈ ಥರ ಆಹಾರಕ್ಕಂತ ತುಂಬ ಜನ ಕಷ್ಟಪಡ್ತಾ ಇದ್ದಾರೆ, ನೀವೇನಾದರೂ ಮಾಡಿದರೆ ಮಾಡಿ ಅಂತ ಹೇಳಿದ್ರು. ಆದರೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಏನಾದರೂ ಅವ್ರಿಗೆ ಸಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಚಿಕ್ಕ ಪ್ರಾಜೆಕ್ಟು, ನೀವು ಆಲ್ರೆಡಿ ಪ್ರಾಜೆಕ್ಟ್ ಮಾಡಿದ್ದೀರಾ, ಯಾರಾದರೂ ದುಡ್ಡು ಕಳಕ್ಕೆ ನಿಮ್ಮ ಹೊಡಿತೀರಾಗ, ಸೊ ನೀವೇನಾದರೂ ಆದಷ್ಟು ಚಿಕ್ಕದೇ ಏನಾದರೂ ಮಾಡಿ ಅಂತ ಹೇಳಿದ್ರು. ಸರಿ ಹಾಗಂತ ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಅಂತ ಲಾಸ್ಟ್ 6 months ಆಯ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ ನಡೆಯೋದಕ್ಕೆ. ಹಂಗರ್ ಅಂಡ್ ಬ್ಯಾಂಗ್ಳೂರ್ ಅಂತ ಒಂದು ಆರ್ಗನೈಸೇಷನ್ ರಿಜಿಸ್ಟರ್ ಮಾಡಿದ್ದೀವಿ. ಅದರ ಪ್ಲ್ಯಾನ್ ಏನಂತಂದರೆ, ನಾವು ಈ ಹಾಸ್ಪಿಟಲ್ಸಲ್ಲಿ ಅಥವಾ ನಿಮ್ಯಾನ್ಸ್ ಅಥವಾ ಕಿಡ್ವಾಯ್ ಅಥವಾ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಪೇಷಂಟ್ಸ್ ಮತ್ತು ಅವ್ರ ಬೈ ಸ್ಟ್ಯಾಂಡರ್ಸ್ಗೆ ಉಚಿತವಾಗಿ ಆಹಾರ, ಬ್ರೇಕ್ಫಾಸ್ಟ್ ಅಥವಾ ಊಟ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ಹಾಸ್ಪಿಟಲ್ಸ್ ಮಾತ್ರ ಅಲ್ಲ, ನಾನು ಬೆಂಗಳೂರಲ್ಲಿ ಆಶಾನಿಕೇತನ್, ಯಾರು ಗೊತ್ತಿರೋ ಆಶಾನಿಕೇತನ್ ಅಂತ ಒಂದು ಮೆಂಟಲಿ ಚಾಲೆಂಜ್ ಹೋಮ್ ಇದೆ. ಆಶಾನಿಕೇತನ್ ಮತ್ತು ಕೃಪಾಲಯ ಅಂತ ಸೀನಿಯರ್ ಲಿವಿಂಗ್ ಕೇರ್ ಇದೆ. ಅವರೆಲ್ಲ ಈ ಥರ ಕೊಟ್ಟರೆ ಅವ್ರಿಗೂ ಸಂತೋಷ ಅಂತ ಹೇಳಿದ್ರು. ಅವ್ರಿಗೂ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರು. 3-4 ಸಂಸ್ಥೆಗಳು ನಾನು ಕೇಳಿದ್ದಾರೆ. ಸೊ ನಾನು ಇವಾಗ ನಿಮಗೇನು ಕೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ನಿಮ್ಮ ಮಕ್ಕಳ ಏನಾದರೂ ಬರ್ತ್ಡೇಸೋ ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರೀಸೋ ಏನಾದರೂ ನಿಮಗೆ ಒಂಥರ ಡಿಫ್ರೆಂಟ್ಲಿ ಮಾಡಬೇಕು ಅಥವಾ ಒಂಥರ ಮೀನಿಂಗ್ಫುಲ್ಲಾಗಿ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ಹೇಳ್ಬೋದು, ನಮ್ಗೆ 100 ಜನಕ್ಕೆ ನೀವು ಊಟ ಕೊಡ್ತೀವಿ. ಅದೇ ದಿನ ನೀವು ಈ ಹಾಸ್ಪಿಟಲ್ ಅಥವಾ ನಿಮ್ಗೆ ಯಾರು ಬೇಕಾದವರಿಗೆ ನೀವು ಲಂಚ್ ಅಥವಾ ಬ್ರೇಕ್ಫಾಸ್ಟಿಗೆ $100 ಕೊಡ್ತೀವಿ ಅಥವಾ $50 ಕೊಡ್ತೀವಿ, $25 ಕೊಡ್ತೀವಿ ಅಂತ ಹೇಳಿದ್ರೆ, ಅದು ನಾವು ಅಲ್ಲಿರೋ ಹಾಸ್ಪಿಟಲ್ಸ್ ಅಥವಾ ಈ ಥರ ಅಗದಿ ಬಂದರದಲ್ಲಿ ನಾವು ಅಲ್ಲಿ ಸೇವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದರ ಡೀಟೇಲ್ಸು ನಿಮಗೆ ಕಳಿಸ್ತೀವಿ. ನಾನು ಇಲ್ಲಿ ಹೇಳೋದಕ್ಕೋಸ್ಕರ ನಾನು ಇನಿಷಿಯಲಿ ಫಾರ್ ದ ಫಸ್ಟ್ 6 months to 1 year ಅದು ಡೀಪಾಗಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾವು ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಅಂತ ಒಂದು ರಿಜಿಸ್ಟರ್ ಮಾಡಿದ್ದೀವಿ. ಅದು ಶಿಕಾಗೋದಲ್ಲಿ ಇಂಡಿಯಾ ಹಬ್ ಶಾಂಬರ್ಗ್ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಇಂಡಿಯಾ ಹಬ್. ಅದರಲ್ಲಿ ಒಂದು ಆಫೀಸು ಕೊಟ್ಟಿದ್ದಾರೆ ನಮಗೆ, ಇಂಡಿಯಾ ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಅಂತ. ಯಾಕಂದರೆ ಹಂಗರ್ ಅಂಡ್ ಬ್ಯಾಂಗ್ಳೂರು ಅದು ಔಟ್ಸೈಡ್ ಇಂಡಿಯಾ ಮಾಡೋಕ್ಕಾಗಲ್ಲ, ಜಸ್ಟ್ ಬೆಂಗಳೂರಲ್ಲೇ. ಸೊ ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಬಂದ್ಬಿಟ್ಟು ಇಲ್ಲಿ ಶಿಕಾಗೋ ರಿಜಿಸ್ಟ್ರೇಷನ್, ಅದು ನಾನ್ ಪ್ರಾಫಿಟ್ಟು 501(c)(3) ಅದು. ಸೊ ನಿಮಗೆ ಏನಾದರೂ ಟ್ಯಾಕ್ಸ್ ಡಿಡಕ್ಟಬಲ್ ಬೇಕಾಗಿದ್ದರೆ ಅಲ್ಲಿ ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಹಾಕ್ಬಿಟ್ಟು ಮೆಮೋದಲ್ಲಿ ಫಾರ್ ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಅಂತ ಹಾಕಬೇಕು. ಹಾಕಿದ್ರೆ ಅಥವಾ ನೀವು ಡೊನೇಷನ್ ಆ ವೆಬ್ಸೈಟ್ ಇದೆ ಹಂಗರ್ ಅಂಡ್ ಇಂಟರ್ನ್ಯಾಷನಲ್. ಓಕೆ ಸಾರಿ, ನಾನು ಅದು ಸೆಕೆಂಡ್ ಸ್ಲೈಡ್. ಇದು ನಾವು ಹಂಗರ್ ಅಂಡ್ ಇಂಟರ್ನ್ಯಾಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಅಂದ್ಕೋತೀವಿ ಇನ್ ಅಮೇರಿಕಾ ಎವ್ರಿಬಡಿ ಈಸ್ ಹ್ಯಾಪಿ, ರಿಚ್ ಅಂಡ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಆರ್ ಸಫರಿಂಗ್ ಇನ್ ಅಮೇರಿಕಾ ಆಲ್ಸೋ. ಸೊ ವಿ ಸಿ ಪೀಪಲ್ ಅಂಡರ್ ದ ಬ್ರಿಡ್ಜಸ್ ಆ್ಯಂಡ್ ಶೆಲ್ಟರ್ ಹೋಮ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ವಾಟ್ ವಿ ಡಿಡ್ ವಾಸ್, ಲಾಸ್ಟ್ ಇಯರ್ ನಾವೇನು ಮಾಡ್ತೀವಿ, ಲಾಸ್ಟ್ ವೀಕ್ ಥ್ಯಾಂಕ್ಸ್ ಗಿವಿಂಗ್ ವಿ ಸರ್ವ್ಡ್ 500 turkeys, 500 to 800 turkeys in Bangalore, Chicago South. We also had the house representative also with them. So this was ಶಿಕಾಗೋದಲ್ಲಿರುವ ಹಾಸ್ಪಿಟಲ್ಸ್ ವರ್ಕ್ ಮಾಡುವ ಇಂಡಿಯನ್ ಡಾಕ್ಟರ್ಸ್, ದೇ ಹೆಲ್ಪ್ಡ್ ಅಸ್ ಟು ಸ್ಪಾನ್ಸರ್ ದಿಸ್. ಅದು ಮಾಡಿ. ಸೊ ಹಂಗರ್ ಅಂಡ್ ಇಂಟರ್ನ್ಯಾಷನಲ್ಲು ಇಲ್ಲಿ ಇಂಡಿಯಾದಲ್ಲಿ US ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವು ಹಂಗರ್ ಅಂಡ್ ಇಂಟರ್ನ್ಯಾಷನಲ್ ಕೊಟ್ಟರೆ ಅಲ್ಲಿಂದ ನಮಗೆ ಹಂಗರ್ ಅಂಡ್ ಬ್ಯಾಂಗ್ಳೂರಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಪ್ಲ್ಯಾನ್. ಬಟ್ ನೀವು ಮಾಡಬೇಕಾದ್ರೆ, ಬೆಂಗಳೂರು ಕೊಡಬೇಕಾದ್ರೆ ಯು ಶುಡ್ ಟೆಲ್ ಇಟ್ ಈಸ್ ಫಾರ್ ಬ್ಯಾಂಗ್ಳೂರು ಅಂತ ಸ್ಪೆಸಿಫಿಕ್ ಮಾಡಬೇಕಾದ್ರೆ, ಅವರು ಬೇರೆ ಬೇರೆ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಹೇಳಿ ಕೇಳ್ತಾ ಇದ್ದಾರೆ, ನೀವೆಲ್ಲರೂ ಕನ್ನಡಿದವರು, ಎಲ್ಲರೂ ಬೆಂಗಳೂರವರು, ಕರ್ನಾಟಕದವರು, ಅದಕ್ಕೆ ನಿಮ್ಮ ಸಪೋರ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಇವಾಗ ಕೇರಳ ಅಸೋಸಿಯೇಷನ್ ಹೇಳಿದೆ, ಅವ್ರಿಗೂ ಅಷ್ಟೊಂದು ಕನೆಕ್ಷನ್ ಸಿಗಲ್ಲ. ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ. ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ಗೆ ಆದಷ್ಟು ಬೇಕಾದರೆ ಮಾಡಿ. ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಾವು ಇಲ್ಲಿ ಹೋಪ್ ಲಾಡ್ಜ್ ಆ್ಯಂಡ್ KU ಸೆಂಟರಲ್ಲಿ ಚಿಲ್ಡ್ರನ್ಸ್ ಮೆರ್ಸಿಯಲ್ಲೂ ನಾವು ಫುಡ್ ಸರ್ವ್ ಮಾಡ್ತಾಯಿದ್ದೀವಿ. ನಾವು ಲೋಕಲ್ ಮಾಡೇ ಗ್ಲೋಬಲ್ ಮಾಡೋಕ್ಕಾಗುತ್ತೆ. ಸೊ ನಮ್ಮ ಗ್ರೂಪ್ ಇದು ನಾನ್ ಡಿನಾಮಿನೇಷನ್ಸ್ ಗ್ರೂಪಲ್ಲಿ ಮಾಡಿದ್ದೀವಿ ನಾವು. ಸೊ ಇಲ್ಲೂ ಮಾಡ್ತಿದ್ದೀವಿ.
ಆ್ಯಂಡ್ ದೆನ್ ಇಲ್ಲಿ ನಮ್ಮ ಮೆಮೋದಲ್ಲಿ ಮಾಡಿದ್ರೆ ನಾವು ಅಲ್ಲಿ ಕೊಡ್ತೀವಿ ಅಷ್ಟೇ. ಇನ್ನು ಕೂಡ ನೆಕ್ಸ್ಟ್ ಲೈನ್ ಜಸ್ಟ್ ವಾಂಟೆಡ್ ಟು ಇದು ನಮ್ಮ ರಿಜಿಸ್ಟ್ರೇಷನ್ ಆಗಿರೋದು ಹಂಗರ್ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ನಂಬರ್ಸ್ ಆ್ಯಂಡ್ ಡೀಟೇಲ್ಸು. ಇದಕ್ಕಿನ್ನೂ ವೆಬ್ಸೈಟ್ ಇನ್ನೂ ಮಾಡಿಲ್ಲ, ನಾವು ಮಾಡ್ತಾ ಇದ್ದೀವಿ. ಜಸ್ಟ್ ಇನ್ ದ ಪೈಪ್ಲೈನ್. ಇಫ್ ಯು ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ದಿಸ್ ಇಸ್ ವಾಟ್ ಹಂಗರ್ ಆ್ಯಂಡ್ ಇಂಟರ್ನ್ಯಾಷನಲ್ QR ಕೋಡು. ಯು ಕ್ಯಾನ್ ಗೋ ಟು hungerantinternational.org ಅಥವಾ ಅಲ್ಲೋಗ್ಬಿಟ್ಟು ಅಲ್ಲಿ ಡೊನೇಟ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ಇಫ್ ಯು ಆರ್ ಡೊನೇಟಿಂಗ್ ಪ್ಲೀಸ್ ಲೆಟ್ ಮೀ ನೋ, ಸೊ ನನಗೂ ವರ್ಕ್ ವ್ಯಾಲಿಡೇಟ್ ಮಾಡೋಕ್ಕಾಗುತ್ತೆ. ಮತ್ತು ನಿಮ್ಮ ಏನಾದರೂ ವೆಡ್ಡಿಂಗ್ ಆ್ಯನಿವರ್ಸರಿನೋ ಅಥವಾ ಬರ್ತ್ಡೇಸೋ ಬರಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಡೂ ದ್ಯಾಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸೊ ಅಷ್ಟು ಹೇಳಿ ನಾನು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಹೇಳೋ ಇನ್ನು ಜಿಮ್ಮಿಗಲ್ಲು ಯಾರು ಕೇಳಿದ್ದಾರೆ ನೀವು? ತುತ್ತು ಅನ್ನ ತಿನ್ನೋಕೆ, ಒಗಟೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಹಾಯಾಗಿರೋಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿ ಹಾಡಾಡ್ತೀನಿ ಅಂತ ಹೇಳಿ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಯು ಶುಡ್ ಕಮ್ ಟು ಸಿಂಗ್. ಧನ್ಯವಾದಗಳು.